ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರವಾಗಿದೆ. ವಿಶೇಷವಾಗಿ ಇಂದು ದಿವ್ಯ ಬಲಿ ಪೂಜೆಯಲ್ಲಿ ಒಡೆದು ಹೋದ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಈ ಮುಂಜಾನೆ ದೇವರ ವಾಕ್ಯವನ್ನು ಆಲಿಸಲು ನಾವು ಒಂದಾಗಿ ಸೇರಿದ್ದೇವೆ. ನಿಮ್ಮನ್ನು ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ನೋಡುತ್ತೇನೆ. ಕಾರಣ ನೀವು ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಆಲಿಸಿ ಜೀವನವನ್ನು ಸಮರ್ಪಿಸಿ ಪ್ರತಿನಿತ್ಯ ಜೀವನವನ್ನು ಆರಂಭಿಸುತ್ತಿರುವುದು. ವಾಕ್ಯದ ಶಕ್ತಿಯು ಉಳಿತು ಕೃಪೆಯು ನಾವು ಅನುಭವಿಸಿ ತಿಳಿದಿದ್ದೇವೆ. ಒಳ್ಳೆಯ ಒಂದು ದಿನವಾಗಿರಲಿ. ಈ ಮುಂಜಾನೆ ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಆಲಿಸೋಣ. ಪ್ರಭುವನ್ನೇ ನಿನ್ನಾಶ್ರಯವಾಗಿಸಿಕೊಂಡಿದ್ದರಿಂದ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಪ್ರಿಯರೇ, ಈ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ಅನೇಕ ವ್ಯಕ್ತಿಗಳು ಕಂಠಪಾಠ ಮಾಡಿ ಸ್ಪೀಡಲ್ಲಿ ಹೇಳಿ ವಾಕ್ಯದ ಅರ್ಥವನ್ನು ತಿಳಿಯದೆ ಹೋಗುತ್ತಾರೆ. ಪ್ರಿಯರೇ, ಒಂದೊಂದು ವಾಕ್ಯಕ್ಕೂ ಸಮುದ್ರದ ರೀತಿ ಆಳವಿದೆ. ದೇವರ ಜೊತೆಯಾಗಿದ್ದೇವೆ ನಾವು ಒಬ್ಬೊಬ್ಬರು. ನಮ್ಮ ನೋಡಿ ದೇವರು ಹೇಳುತ್ತಿದ್ದಾರೆ, ನುಡಿಯುತ್ತಿದ್ದಾರೆ, ನೀನು ನನ್ನನ್ನು ಆಶ್ರಯಿಸು ಎಂದು. ನೀನು ಮುಂಜಾನೆ ಎದ್ದು ವಾಕ್ಯವನ್ನು ತೆಗೆದು ಪ್ರಾರ್ಥಿಸಿ ಜೀವನವನ್ನು ಆರಂಭಿಸುವುದು ದೇವರು ನೋಡುತ್ತಿದ್ದಾರೆ. 5-6 ನಿಮಿಷ ವಾಕ್ಯ ಆಲಿಸುವಾಗ ನಾವು ದೇವರಲ್ಲಿ ವಾಸಿಸುತ್ತೇವೆ. ಹಾಲೆಲೂಯಾ. ನಮ್ಮ ಆಲೋಚನೆಯಲ್ಲಿ, ಜೀವನದಲ್ಲಿ ಈ ದಿನ ಪ್ರಥಮವಾಗಿ ಬಂದದ್ದು ದೇವರ ವಾಕ್ಯವಾಗಿದೆ, ಅನುಗ್ರಹದ ವಾಕ್ಯವಾಗಿದೆ, ಕೃಪೆಯ ವಾಕ್ಯವಾಗಿದೆ. ಆ ವಾಕ್ಯದ ಶಕ್ತಿ ಉಳಿತು ನಿಮ್ಮಲ್ಲಿ ಆಳವಾಗಿ ಬೇರೂರಲಿ. ಹಾಲೆಲೂಯಾ, ಆಮೇನ್. ಪ್ರಿಯರೇ, ನೀವು ಪರಾಜಯ ಅನುಭವಿಸುತ್ತಿದ್ದೀರಾ? ಸಂಕಟದಲ್ಲಿ ಇದ್ದೀರಾ? ರೋಗದಲ್ಲಿ ಇದ್ದೀರಾ? ಈ 2 ಸಣ್ಣ ಕಾರ್ಯಗಳನ್ನು ಮಾಡಿದರೆ ಒಂದು ವಿಪತ್ತು ನಿನ್ನ ಗುಡಾರಕ್ಕೆ, ಭವನಕ್ಕೆ ಸಮೀಪಿಸುವುದಿಲ್ಲ. ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ನಿನ್ನ ಜೀವನವನ್ನು ಸಮರ್ಪಿಸಿ ಪ್ರಾರ್ಥಿಸುವುದು, ದೇವರನ್ನು ಆಶ್ರಯಿಸುವುದು. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣವೇ? ಇಂದು ಆಲಿಸಿದ ವಾಕ್ಯದ ಎಲ್ಲ ಉಳಿತು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಅನುಭವಿಸುತ್ತೇನೆ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಅನುಗ್ರಹವು, ಅನುಭವವು ಆಗಲಿ. ನಮಗೆ ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯದಲ್ಲಿ ನಮ್ಮನ್ನೇ, ನಮ್ಮ ಕುಟುಂಬವನ್ನು, ನಮ್ಮನ್ನು ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.